ಇಲ್ಲ, ನನಗೆ ಯಾವ ಬುಲಾವು ಬಂದಿಲ್ಲ. ಆದರೆ ಕೆಲವರು ನನ್ನ ಜೊತೆ ದೂರವಾಣಿ ಮೂಲಕ ಮಾತಾಡಿದ್ದಾರೆ. ಈಗಾಗಲೇ ನಮ್ಮ ಪ್ರೊಸೀಜರ್ ಪ್ರಕಾರ CLPಯನ್ನು ಕರೆದು CLP ಅಭಿಪ್ರಾಯ ತಗೊಂಡು ಡೆಲ್ಲಿಗೆ ಹೋಗಿದ್ದಾರೆ. ಡೆಲ್ಲಿಯಲ್ಲಿ ರಾಹುಲ್ ಗಾಂಧಿಯವರು, ಕಾಂಗ್ರೆಸ್ ಅಧ್ಯಕ್ಷರು ಅವರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಸುರ್ಜಿವಾಲ ಅವರು, ವೇಣುಗೋಪಾಲ್ ಅವರು, ಅವರೆಲ್ಲರೂ ಕೂಡ ಕನ್ಸಲ್ಟೇಷನ್ ಮಾಡಿಕೊಂಡು ಬಹುಶಃ ಇವತ್ತು ಅಂತಿಮ ತೀರ್ಮಾನ ಆಗುತ್ತೆ ಅಂತ ಹೇಳಿ ನಾವೆಲ್ಲ ನಿರೀಕ್ಷೆ ಮಾಡಿದ್ದೇವೆ. ಯಾವುದೇ ಗೊಂದಲ ಏನಿಲ್ಲ. ಕನ್ಸಲ್ಟೇಷನ್ ಮಾಡುವಾಗ ಸ್ವಾಭಾವಿಕವಾಗಿ ಒಂದಿಷ್ಟು ಅಭಿಪ್ರಾಯಗಳು ಬರ್ತದೆ, ಅದನ್ನು ಅವರು ಚರ್ಚೆ ಮಾಡ್ತಿದ್ದಾರೆ. ಒಂದು ಜವಾಬ್ದಾರಿಯುತವಾದಂಥ ಸರ್ಕಾರ ಮಾಡುವಾಗ ಒಂದು ದಿವಸ ಆದರೂ ಕೂಡ ಸಮಯ ತಗೊಳ್ಳುತ್ತೆ. ಹಾಗಾಗಿ ಯಾರೂ ಆತಂಕ ಪಡ್ತಕ್ಕಂಥದ್ದು ಏನಿಲ್ಲ. ಆದಷ್ಟು ಶೀಘ್ರವಾಗಿ ಮುಖ್ಯಮಂತ್ರಿಗಳದ್ದು ತೀರ್ಮಾನ ಆಗುತ್ತೆ ಮತ್ತು ಸರ್ಕಾರದ್ದು ತೀರ್ಮಾನ ಆಗ್ತದೆ. ಒಂದು ಪಬ್ಲಿಕ್ ಪರ್ಸೆಪ್ಷನ್ನಲ್ಲಿ ಬೇರೆ ಬೇರೆ ವಿಚಾರಗಳು ಇರ್ತವೆ, ಊಹಾಪೋಹಗಳಿರ್ತವೆ. ಅವ್ರು ಹಂಗಂದ್ರಂತೆ, ಇವ್ರು ಹಿಂಗಂದ್ರಂತೆ, ಇದೆಲ್ಲ ಒಳಗಡೆ ನಡೀತಾ ಇರೋ ವಿದ್ಯಮಾನಗಳೇ ಬೇರೆ ಇರ್ತವೆ. ಈಗ ಅಲ್ಲಿ ನಾವು ಇಬ್ಬರು ನಾಯಕರುಗಳು ಕೂಡ ಅವರು ಸ್ವಾಭಾವಿಕವಾಗಿ CLP PCC ಕೇಳ್ತಾ ಇದ್ದಾರೆ. ನಮ್ಮಲ್ಲಿ ಅನೇಕ ಜನ ಅರ್ಹತೆ ಇರೋರು ಭಾಳ ಜನ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಸೀನಿಯರ್ ಲೀಡರ್ಸ್ ಭಾಳ ಜನ ಇರ್ತಾರೆ. ಅವರು ಈಗ ಮುಂಚೂಣಿಯಲ್ಲಿ ಇದ್ದಂಥವರು ಪಕ್ಷ ಬರಬೇಕಾದ್ರೆ ಅವರೆಲ್ಲ ಓಡಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಅಧ್ಯಕ್ಷರು ಮಾಡಿದ್ದಾರೆ, CLP ನಾಯಕರು ಮಾಡಿದ್ದಾರೆ. ಹಾಗಾಗಿ ಸ್ವಾಭಾವಿಕವಾಗಿ ಅವರನ್ನು ಪರಿಗಣಿಸ್ತಾ ಇದ್ದಾರೆ. ಅದು ಅನೇಕ ಕನ್ಸಿಡರೇಷನ್ಸ್, ಅಂದರೆ ಯಾವ್ಯಾವುದು ಸಂದರ್ಭ ಇದೆ, ಈ ಸಂದರ್ಭದಲ್ಲಿ ಯಾರನ್ನ ಮಾಡಿದರೆ ಒಳ್ಳೆ ಆಡಳಿತ ಕೊಡ್ಬೋದು, ಯಾರನ್ನ ಮಾಡಿದರೆ ನಮ್ಮ ಭರವಸೆಗಳನ್ನೆಲ್ಲ ಈಡೇರಿಸ್ಬೋದು. ಮತ್ತು ಇವತ್ತು ನಮ್ಮ ಈ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅಂತ ಹೇಳಿದರೆ ಇಡೀ ರಾಷ್ಟ್ರದ ಚಿತ್ರಣನೇ ಒಂದು ರೀತಿಯಲ್ಲಿ ಬದಲಾಗುವಂಥ ಸಾಧ್ಯತೆಗಳಿರ್ತವೆ. ಹಿಂದೆಲ್ಲ ಆಗಿದೆ ಆ ರೀತಿ. ಅದಕ್ಕೋಸ್ಕರ ಈ ಸಂದರ್ಭಕ್ಕೆ ನೋಡಿಕೊಂಡು ತೀರ್ಮಾನವನ್ನು ಹೈಕಮಾಂಡ್ನವರು ಮಾಡ್ತಾರೆ. ಯಾಕೆಂದರೆ ಒಟ್ಟಿಡ್ದಿರ ಅಂತ ನಾವು ಹೊರಗಡೆ ಅಂದ್ಕೊತೀವಿ, ಅವ್ರು ಕೇಳ್ತಾರೆ. ಅವ್ರು ಕೇಳೋದು ಸ್ವಾಭಾವಿಕ, ಕೇಳಬಾರ್ದು ಅಂತ ಯಾರು ಹೇಳೋಕ್ಕಾಗೋದಿಲ್ಲ. ಅವರು ಕೇಳ್ತಾರೆ ಮತ್ತು ಇವರು ಕೇಳ್ತಾರೆ. ಕೇಳುವಾಗ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡಿದ ಮೇಲೆ ನಾವೆಲ್ಲ ಒಪ್ಕೊಳ್ತೀವಿ. ನಾವು ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಹೇಳಿದ ಮೇಲೆ ಒಪ್ಕೊಳ್ತೀವಿ. ಅದನ್ನು ಒಪ್ತಾರೆ, ಇಬ್ಬರೂ ಒಪ್ತಾರೆ, ಒಪ್ಪಲೇಬೇಕು.